ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಪಂಚದ ಅತಿ ದೊಡ್ಡ ಖಂಡವಾಗಿರ್ತಕ್ಕಂತಹ ಏಷ್ಯಾ ಖಂಡದ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಪ್ರಪಂಚದ ಎರಡನೆಯ ದೊಡ್ಡ ಖಂಡವಾಗಿರ್ತಕ್ಕಂತಹ ಆಫ್ರಿಕಾ ಖಂಡದ ಬಗ್ಗೆ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆಯ ಖಂಡ ಎಂದು ಕರೆಯಲಾಗುತ್ತೆ. ಆಫ್ರಿಕಾ ಖಂಡವು ಏಷ್ಯಾ ಖಂಡದ ನಂತರ ಪ್ರಪಂಚದ ಎರಡನೆಯ ದೊಡ್ಡ ಖಂಡವಾಗಿದೆ. ಅದು ಅಲ್ಲದೆ ಜನಸಂಖ್ಯೆಯಲ್ಲೂ ಕೂಡ ಆಫ್ರಿಕಾ ಖಂಡ ಎರಡನೆಯ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಆಫ್ರಿಕಾ ಖಂಡದಲ್ಲಿರ್ತಕ್ಕಂತಹ ಒಟ್ಟು ದೇಶಗಳು 52 ದೇಶಗಳು. ಆಫ್ರಿಕಾ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ನೋಡೋದಾದರೆ ಆಫ್ರಿಕಾ ಖಂಡವು 37 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ನಡುವೆ ಹಾಗೂ 17 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 50 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ನೆಲೆಸಿರ್ತಕ್ಕಂಥದ್ದು. ಇನ್ನು ಆಫ್ರಿಕಾ ಖಂಡದ ಮೇಲೆ ಪ್ರಮುಖವಾಗಿ 3 ರೇಖೆಗಳು ಹಾದು ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ. ಈ 3 ರೇಖೆಗಳು ಆಫ್ರಿಕಾ ಖಂಡದ ಮೇಲೆ ಹಾದು ಹೋಗ್ತಕ್ಕಂಥದ್ದು. ಇನ್ನು ಭೂಮಧ್ಯ ರೇಖೆಯಾಗಿರ್ತಕ್ಕಂತಹ ಸಮಭಾಜಕ ವೃತ್ತವು ಈ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವುದರಿಂದ ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡ ಎಂದು ಕರೆಯಲಾಗುತ್ತದೆ. ಈ ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಮೆಡಿಟೇರಿಯನ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ, ಪೂರ್ವಕ್ಕೆ ಕೆಂಪು ಸಮುದ್ರ ಹಾಗೂ ಹಿಂದೂ ಮಹಾಸಾಗರ ಮತ್ತು ದಕ್ಷಿಣಕ್ಕೆ ದಕ್ಷಿಣ ಮಹಾಸಾಗರ ಕಂಡು ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಆಫ್ರಿಕಾ ಖಂಡದ ಭೌಗೋಳಿಕ ಸನ್ನಿವೇಶ. ಇನ್ನು ಆಫ್ರಿಕಾ ಖಂಡದ ವಿಸ್ತೀರ್ಣ ನೋಡೋದಾದರೆ ಆಫ್ರಿಕಾ ಖಂಡದ ಒಟ್ಟು ವಿಸ್ತೀರ್ಣ 30.4 ಮಿಲಿಯನ್ ಚದರ್ ಕಿಲೋಮೀಟರ್. ಇದು ದಕ್ಷಿಣೋತ್ತರವಾಗಿ 8,000 ಕಿಲೋಮೀಟರ್ ಉದ್ದ ಹಾಗೂ ಪೂರ್ವ ಪಶ್ಚಿಮವಾಗಿ 7,400 ಕಿಲೋಮೀಟರ್ ಅಗಲವನ್ನು ಹೊಂದಿರತಕ್ಕಂಥದ್ದು. ಆಫ್ರಿಕಾ ಖಂಡದ ಉತ್ತರ ತುದಿಯಲ್ಲಿರ್ತಕ್ಕಂತಹ ದೇಶ ಟುನೀಷಿಯಾ, ದಕ್ಷಿಣ ತುದಿಯಲ್ಲಿರ್ತಕ್ಕಂತಹ ದೇಶ ದಕ್ಷಿಣ ಆಫ್ರಿಕಾ, ಪಶ್ಚಿಮ ತುದಿಯಲ್ಲಿರ್ತಕ್ಕಂತಹ ದೇಶ ಸೆನೆಗಲ್ ಮತ್ತು ಪೂರ್ವ ತುದಿಯಲ್ಲಿರ್ತಕ್ಕಂತಹ ದೇಶ ಸೊಮಾಲಿಯಾ. ಇದಿಷ್ಟು ಆಫ್ರಿಕಾ ಖಂಡದ ವಿಸ್ತೀರ್ಣವನ್ನು ನೋಡಿದ್ವಿ. ಇನ್ನು ಆಫ್ರಿಕಾ ಖಂಡದಲ್ಲಿ ಒಟ್ಟು 52 ದೇಶಗಳನ್ನು ನೋಡ್ತೀವಿ. ಈ 52 ದೇಶಗಳಲ್ಲಿ ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ 4 ದೇಶಗಳನ್ನು ಹಾರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಕೊಂಬು ಎಂದು ಕರೆಯಲಾಗುತ್ತದೆ. ಕಾರಣ ಇದು ಕೊಂಬಿನ ಆಕಾರದಲ್ಲಿ ಕಂಡುಬರ್ತಕ್ಕಂಥದ್ದು. ಆ 4 ದೇಶಗಳನ್ನು ನೋಡೋದಾದರೆ ಎರಿಟ್ರಿಯಾ, ಡಿಜಿಬೌಟಿ, ಸೊಮಾಲಿಯಾ ಮತ್ತು ಇಥಿಯೋಪಿಯಾ. ಈ 4 ದೇಶಗಳನ್ನೊಳಗೊಂಡಿರ್ತಕ್ಕಂತಹ ಈ ಭಾಗವನ್ನು ಹಾರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಕೊಂಬು ಎಂದು ಕರೆಯಲಾಗುತ್ತದೆ. ಇನ್ನು ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂತಹ ಮಹಾಸೀಳು ಕಣಿವೆಯ ಬಗ್ಗೆ ನೋಡ್ತಾ ಹೋಗೋಣ. 2 ತಗ್ಗುಗಳ ನಡುವೆ ಭೂಭಾಗವು ಕುಸಿಯುವುದರಿಂದ ನಿರ್ಮಾಣಗೊಂಡ ಸಪಾಟಾದ ತಳವುಳ್ಳ ಕಣಿವೆಯನ್ನು ಸೀಳು ಕಣಿವೆ ಎಂದು ಕರೆಯುತ್ತೇವೆ. ಇನ್ನು ಆಫ್ರಿಕಾದಲ್ಲಿರ್ತಕ್ಕಂತಹ ಮಹಾಸೀಳು ಕಣಿವೆಯು ಬಹಳ ಉದ್ದವಾಗಿರುವುದರಿಂದ ಇದನ್ನು ಮಹಾಸೀಳು ಕಣಿವೆ ಎಂದು ಕರೆಯಲಾಗುತ್ತದೆ. ಇದು ದಕ್ಷಿಣದ ಮೊಜಾಂಬಿಕ್ಕಿಂದ ಪ್ರಾರಂಭವಾಗಿ ಮಲಾವಿ, ತಾಂಜೇನಿಯಾ, ಕಿನ್ಯಾ ಮತ್ತು ಇಥಿಯೋಪಿಯಾಗಳ ಮೂಲಕ ಹಾಯ್ದು ಕೆಂಪು ಸಮುದ್ರದವರೆಗೆ ಹಬ್ಬಿದೆ. ಅಲ್ಲಿಂದ ಮುಂದೆ ಅಕ್ಯುಬಾಕಾರಿ, ಮೃತ್ಯು ಸಮುದ್ರ ಹಾಗೂ ಗಾಲಿಲಿ ಸಮುದ್ರದಿಂದ ಮುಂದುವರೆದು ಜೋರ್ಡಾನ್ನ ಸಿರಿಯಾದ ಕಣಿವೆಯಲ್ಲಿ ಅಂತ್ಯವಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ಆಲ್ಫಾಬೆಟ್ ವಾಯಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಮಹಾಸೀಳು ಕಣಿವೆ. ಇನ್ನು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ನದಿಗಳ ಬಗ್ಗೆ ನೋಡ್ತಾ ಹೋಗೋಣ. ನೈಲ್ ನದಿ, ನೈಜರ್ ನದಿ, ಸೆನೆಗಲ್ ನದಿ, ಕಾಂಗೋ ನದಿ, ಜಾಂಬೇಜಿ ನದಿ, ಲಿಂಪೋಪೋ ನದಿ ಮತ್ತು ಆರೆಂಜ್ ನದಿ. ಮೊದಲನೇದಾಗಿ ನೋಡ್ತಕ್ಕಂಥದ್ದು ನೈಲ್ ನದಿ. ಈ ನೈಲ್ ನದಿ ಪ್ರಪಂಚದ ಅತಿ ಉದ್ದವಾಗಿರ್ತಕ್ಕಂತಹ ನದಿಯಾಗಿದೆ. ಇದರ ಉದ್ದ 6,650 ಕಿಲೋಮೀಟರ್. ಈ ನೈಲ್ ನದಿಯು ವಿಕ್ಟೋರಿಯಾ ಸರೋವರದಲ್ಲಿ ಉಗಮವಾಗ್ತಕ್ಕಂಥದ್ದು. ಈ ವಿಕ್ಟೋರಿಯಾ ಸರೋವರವು 0 ಡಿಗ್ರಿ ರೇಖೆಯ ಮೇಲಿರ್ತಕ್ಕಂತಹ ಸರೋವರವಾಗಿದೆ. ಇನ್ನು ಆಫ್ರಿಕಾದ ಅತಿ ದೊಡ್ಡ ಸರೋವರ ಕೂಡ ಹೌದು. ಈ ವಿಕ್ಟೋರಿಯಾ ಸರೋವರವು 3 ದೇಶದಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ತಾಂಜೇನಿಯಾ, ಕಿನ್ಯಾ ಮತ್ತು ಉಗಾಂಡ ಈ 3 ದೇಶದಲ್ಲಿ ವಿಕ್ಟೋರಿಯಾ ಸರೋವರ ಹರಡಿಕೊಂಡಿದೆ. ಈ ವಿಕ್ಟೋರಿಯಾ ಸರೋವರದಲ್ಲಿ ವೈಟ್ ನೈಲ್ ನದಿ ಉಗಮವಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಅಲ್ಲಿಂದ ಉಗಾಂಡದಲ್ಲಿ ಹರಿದು ದಕ್ಷಿಣ ಸುಡಾನ್ಗೆ ತಲುಪುತ್ತೆ.
ದಕ್ಷಿಣ ಸುಡಾನ್ನಿಂದ ಮುಂದೆ ಹೋಗಿ ಉತ್ತರ ಸುಡಾನ್ಗೆ ತಲುಪಿದಾಗ ಈ ವೈಟ್ ನೈಲ್ ನದಿಗೆ ಬ್ಲೂ ನೈಲ್ ನದಿ ಬಂದು ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಬ್ಲೂ ನೈಲ್ ನದಿ ಏನಿದೆ ಅಲ್ವಾ, ಇದು ಇಥಿಯೋಪಿಯಾದ ಥಾನಾ ಸರೋವರದಲ್ಲಿ ಉಗಮವಾಗ್ತಕ್ಕಂಥದ್ದು. ಅಲ್ಲಿಂದ ಬ್ಲೂ ನೈಲ್ ನದಿ ಮುಂದೆ ಬಂದು ಉತ್ತರ ಸುಡಾನ್ಗೆ ಬಂದು ಕಾರ್ಟೂಮ್ ಎಂಬ ಸ್ಥಳದಲ್ಲಿ ವೈಟ್ ನೈಲ್ ನದಿಗೆ ಸೇರ್ತಕ್ಕಂಥದ್ದು. ಈ ವೈಟ್ ನೈಲ್ ನದಿ ಮತ್ತು ಬ್ಲೂ ನೈಲ್ ನದಿ ಈ ಎರಡೂ ನದಿಗಳು ಸೇರಿಕೊಂಡು ಮುಂದೆ ಬಂದಾಗ ಈ ನದಿಯನ್ನು ನೈಲ್ ನದಿ ಎಂದು ಕರೆಯಲಾಗುತ್ತೆ. ಅಲ್ಲಿಂದ ನದಿ ಮುಂದೆ ಹೋಗಿ ಈಜಿಪ್ಟ್ಗೆ ತಲುಪುತ್ತೆ. ಈಜಿಪ್ಟಲ್ಲಿ ಈ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಆ ಜಲಾಶಯ ಆಶ್ವಾನ್ ಜಲಾಶಯ. ಅಲ್ಲಿಂದ ನದಿ ಮುಂದೆ ಬಂದು ಅಲೆಕ್ಸಾಂಡ್ರಿಯಾ ಬಂದರಿನ ಹತ್ತಿರ ಮೆಡಿಟೇರಿಯನ್ ಸಮುದ್ರ ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ನೈಲ್ ನದಿ ಬಗ್ಗೆ ನೋಡಿದ್ವಿ. ಇನ್ನು ಎರಡನೆಯ ಉದ್ದವಾಗಿರ್ತಕ್ಕಂತಹ ನದಿ ಕಾಂಗೋ ನದಿ. ಕಾಂಗೋ ನದಿಯು ಆಫ್ರಿಕಾದ ಎರಡನೆಯ ಉದ್ದವಾಗಿರ್ತಕ್ಕಂತಹ ನದಿಯಾಗಿದೆ. ಕಾಂಗೋ ನದಿಯು ಸಮಭಾಜಕ ರೇಖೆಯನ್ನು 2 ಬಾರಿ ಹಾದು ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಈ ನದಿಯು ಮೊದಲು ಉತ್ತರಕ್ಕೆ ಅನಂತರ ನೈಋತ್ಯಕ್ಕೆ 4640 ಕಿಲೋಮೀಟರ್ ದೂರ ಹರಿಯುತ್ತಾ ಅಟ್ಲಾಂಟಿಕ್ ಸಾಗರ ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಈ ನದಿಯು ಪ್ರಸಿದ್ಧ ಲಿವಿಂಗ್ಸ್ಟನ್ ಜಲಪಾತವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಕಾಂಗೋ ನದಿ ಬಗ್ಗೆ ನೋಡಿದ್ವಿ. ಇನ್ನು ನೈಜರ್ ನದಿ. ನೈಜರ್ ನದಿಯು ಆಫ್ರಿಕಾದ 3ನೆಯ ಉದ್ದವಾದ ನದಿಯಾಗಿದೆ. ಈ ನದಿಯು ಪಶ್ಚಿಮ ಕರಾವಳಿಯ ಎತ್ತರವಾದ ಭಾಗದಲ್ಲಿ ಉಗಮ ಹೊಂದುತ್ತದೆ. ಇದು ಕೂಡ ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಜಾಬೇಬಿ ನದಿ. ಈ ಜಾಬೇಜಿ ನದಿ ಏನಿದೆ ಅಲ್ವಾ, ಇದು ಆಫ್ರಿಕಾದ 4ನೆಯ ಪ್ರಮುಖ ನದಿ. ಇದು ಆಫ್ರಿಕಾದ ದಕ್ಷಿಣ ಭಾಗದ ಮಹತ್ವದ ನದಿಯಾಗಿದೆ. ಇದು ತನ್ನ ಪಾತ್ರದ ಉದ್ದಕ್ಕೂ ಸಾಕಷ್ಟು ಪ್ರವಾಹ ಹಾಗೂ ಜಲಪಾತಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಅವುಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಜಲಪಾತ ವಿಕ್ಟೋರಿಯಾ ಜಲಪಾತ. ಇನ್ನು ಈ ನದಿಯು ಹಲವು ಆಳವಾದ ಕಂದರಗಳ ಮುಖಾಂತರ ಹರಿತಕ್ಕಂಥದ್ದು. ಅವುಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಕಂದರು ಕರೀಬ್ ಕಂದರು. ಇನ್ನು ಕೊನೆಯದಾಗಿ ಓಕ್ವಂಗೋ ನದಿ. ಇದು ಕಲಹರಿ ಮರುಭೂಮಿಯಲ್ಲಿ ಹರಿತಕ್ಕಂತಹ ನದಿಯಾಗಿದೆ. ಇದಿಷ್ಟು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ನದಿಗಳನ್ನು ನೋಡಿದ್ವಿ. ಇನ್ನು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ತಗ್ಗುಗಳನ್ನು ನೋಡ್ತಾ ಹೋಗೋಣ. ಆಫ್ರಿಕಾ ಖಂಡದಲ್ಲಿ ಪ್ರಮುಖವಾಗಿ 5 ತಗ್ಗುಗಳನ್ನು ನೋಡ್ತೀವಿ. ಮೊದಲನೆಯದು ಝೋಫ್ ತಗ್ಗು. ಈ ತಗ್ಗು ಪ್ರದೇಶವು ಸಹರಾ ಮರುಭೂಮಿಯ ಪಶ್ಚಿಮ ಭಾಗಗಳನ್ನೊಳಗೊಂಡಿದೆ ಮತ್ತು ಮಾರಿಟಾನಿಯಾದಿಂದ ಮಾಲಿ ಗಡಿಯ ಉದ್ದಕ್ಕೂ ಸಾಕಷ್ಟು ವಿಸ್ತರಿಸಿದೆ. ಈ ಮೂಲಕ ನೈಜರ್ ನದಿ ಹರಿತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ನಾವು ಈಗಾಗಲೇ ನೈಜರ್ ನದಿ ಹರಿಯೋದನ್ನು ನೋಡಿದ್ವಿ. ಸಹರಾ ಮರುಭೂಮಿ ಕಂಡುಬರ್ತಕ್ಕಂಥದ್ದು ಈ ಭಾಗದಲ್ಲಿ. ಇನ್ನು ಎರಡನೆಯ ತಗ್ಗು ಪ್ರದೇಶ ಚಾಡ್. ಚಾಡ್ ತಗ್ಗು ಪ್ರದೇಶವು ಸರೋವರದಿಂದ ಆವರಿಸಿದೆ. ಇದು ಸಹ ಜೌಗು ಪ್ರದೇಶವಾಗಿದ್ದು ಇದನ್ನು ಸಹರಾ ಮರುಭೂಮಿಯು ಆಕ್ರಮಿಸುತ್ತಿದೆ. ಇನ್ನು ಮೂರನೆಯ ತಗ್ಗು ಪ್ರದೇಶ ಸುಡಾನ್ ತಗ್ಗು ಪ್ರದೇಶ. ಇದು ಬಿಳಿ ಮತ್ತು ನೀಲಿ ನೈಲ್ ನದಿಗಳು, ವೈಟ್ ನೈಲ್ ಮತ್ತು ಬ್ಲೂ ನೈಲ್ ನದಿಗಳು ಹರಿತಕ್ಕಂಥ ಪ್ರದೇಶದಲ್ಲಿ ಸುಡಾನ್ ತಗ್ಗು ಪ್ರದೇಶ ಕಂಡುಬರುತ್ತೆ. ಪ್ರಪಂಚದಲ್ಲೇ ಅತಿ ವಿಸ್ತಾರವಾಗಿರ್ತಕ್ಕಂತಹ ಈ ಜೌಗು ಭೂಮಿಯನ್ನು ಸರ್ಡ್ ಎಂದು ಕರೆಯಲಾಗುತ್ತದೆ. ಇನ್ನು 4ನೆಯ ತಗ್ಗು ಪ್ರದೇಶ ಕಾಂಗೋ. ಕಾಂಗೋ ತಗ್ಗು ಪ್ರದೇಶವು ಒಂದು ರಚನಾತ್ಮಕ ಭೂಸ್ವರೂಪವಾಗಿದ್ದು ಅದು ಪ್ರಸ್ಥಭೂಮಿಯಿಂದ ಸುತ್ತುವರಿಯಲ್ಪಟ್ಟಿದೆ. ಈ ಮೂಲಕ ಕಾಂಗೋ ಮತ್ತು ಅದರ ಉಪನದಿಗಳು ಹರಿತಕ್ಕಂಥದ್ದು. ಇನ್ನು 5ನೆಯ ತಗ್ಗು ಪ್ರದೇಶ ಕಲಹರಿ. ಕಲಹರಿ ತಗ್ಗು ಪ್ರದೇಶವು ಬಹಳಷ್ಟು ಮಟ್ಟಿಗೆ ಮರುಭೂಮಿ ಪ್ರದೇಶವಾಗಿದ್ದು ಇದು ಪ್ರಸ್ಥಭೂಮಿಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಇದಿಷ್ಟು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ತಗ್ಗು ಪ್ರದೇಶಗಳನ್ನು ನೋಡಿದ್ವಿ. ಇನ್ನು ಆಫ್ರಿಕಾ ಖಂಡದ ಸುತ್ತಲೂ ಕಂಡುಬರ್ತಕ್ಕಂತಹ ಜಲಸಂಧಿ ಮತ್ತು ಕಾಲುವೆಗಳನ್ನು ನೋಡ್ತಾ ಹೋಗೋಣ. ಇದು ಮೊಜಾಂಬಿಕ್ ಕಾಲುವೆ, ಬಾಬ್ ಎಲ್ ಮುಂಡೆವ್ ಜಲಪಾತ, ಸುಯೇಜ್ ಕಾಲುವೆ ಮತ್ತು ಜಿಬ್ರಾಲ್ಟರ್ ಜಲಸಂಧಿ. ಇಲ್ಲಿ ಕಂಡುಬರ್ತಕ್ಕಂಥದ್ದು ಗಿನಿಯಾ ಖಾರಿ. ಮೊದಲನೆಯದು ಬಾಬ್ ಎಲ್ ಮುಂಡೆವ್ ಜಲಸಂಧಿ. ಇದು ಯಮನ್ ಮತ್ತು ಡಿಜಿಬೌಟಿಯನ್ನು ಪ್ರತ್ಯೇಕ ಮಾಡ್ತಕ್ಕಂತಹ ಜಲಸಂಧಿಯಾಗಿದೆ. ಯಮನ್ ಕಂಡುಬರ್ತಕ್ಕಂಥದ್ದು ಈ ಭಾಗದಲ್ಲಿ, ಡಿಜಿಬೌಟಿ ಕಂಡುಬರ್ತಕ್ಕಂಥದ್ದು ಈ ಭಾಗದಲ್ಲಿ. ಈ 2 ಪ್ರದೇಶಗಳನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು. ಇನ್ನು ಎಡಿನ್ ಖಾರಿ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸ್ತಕ್ಕಂತಹ ಜಲಭಾಗ. ಎಡಿನ್ ಖಾರಿ ಕಂಡುಬರ್ತಕ್ಕಂಥದ್ದು ಈ ಭಾಗದಲ್ಲಿ, ಕೆಂಪು ಸಮುದ್ರ ಕಂಡುಬರ್ತಕ್ಕಂಥದ್ದು ಈ ಭಾಗದಲ್ಲಿ. ಎರಡನೆಯದು ಸುಯೇಜ್ ಕಾಲುವೆ. ಸುಯೇಜ್ ಕಾಲುವೆಯು ಏಷ್ಯಾ ಮತ್ತು ಆಫ್ರಿಕಾವನ್ನು ಪ್ರತ್ಯೇಕಿಸ್ತಕ್ಕಂಥದ್ದು. ಇದು ಏಷ್ಯಾ ಖಂಡ, ಇದು ಆಫ್ರಿಕಾ ಖಂಡ. ಈ 2 ಭಾಗವನ್ನು ಪ್ರತ್ಯೇಕ ಮಾಡುತ್ತೆ. ಇನ್ನು ಸಂಪರ್ಕ ಯಾವುದಕ್ಕೆ ಕಲ್ಪಿಸುತ್ತೆ ಅಂದರೆ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕ ಕಲ್ಪಿಸುತ್ತೆ.
ಇನ್ನು ಮೂರನೆಯದು ಜಿಬ್ರಾಲ್ಟರ್ ಜಲಸಂಧಿ. ಯುರೋಪ್ನ ಸ್ಪೇನ್ ಮತ್ತು ಆಫ್ರಿಕಾದ ಮೊರಾಕೋವನ್ನು ಪ್ರತ್ಯೇಕಿಸ್ತಕ್ಕಂಥದ್ದು. ಯುರೋಪ್ ಖಂಡ ಇಲ್ಲಿ ಕಂಡುಬರುತ್ತೆ, ಇದು ಆಫ್ರಿಕಾ ಖಂಡ. ಈ ಎರಡನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು ಜಿಬ್ರಾಲ್ಟರ್ ಜಲಸಂಧಿ. ಇನ್ನು ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ಮೆಡಿಟೇರಿಯನ್ ಸಮುದ್ರ ಹಾಗೂ ಅಟ್ಲಾಂಟಿಕ್ ಸಾಗರವನ್ನು ಸಂಪರ್ಕ ಕಲ್ಪಿಸುತ್ತೆ. ಕೊನೆಯದಾಗಿರ್ತಕ್ಕಂಥದ್ದು ಮೊಜಾಂಬಿಕ್ ಕಾಲುವೆ. ಇದು ಮೊಜಾಂಬಿಕ್ ಮತ್ತು ಮಡಗಾಸ್ಕರ್ ಅಂತಕ್ಕಂಥದ್ದು ಒಂದು ದ್ವೀಪ. ಈ ಎರಡು ಭೂಭಾಗವನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು ಮೊಜಾಂಬಿಕ್ ಕಾಲುವೆ. ಇದಿಷ್ಟು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಜಲಸಂಧಿ ಮತ್ತು ಕಾಲುವೆಗಳನ್ನು ನೋಡಿದ್ವಿ. ಇನ್ನು ಸಹರಾ ಮರುಭೂಮಿ. ಸಹರಾ ಮರುಭೂಮಿ ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಅತಿ ದೊಡ್ಡದಾಗಿರ್ತಕ್ಕಂತಹ ಮರುಭೂಮಿ ಆಗಿದೆ. ಈ ಸಹರಾ ಮರುಭೂಮಿಯು ಉತ್ತರ ಆಫ್ರಿಕಾದಲ್ಲಿರುವ ವಿಶ್ವದ ಅತಿ ದೊಡ್ಡ ಬಿಸಿ ಮರುಭೂಮಿ ಆಗಿದೆ. ಸಹರಾ ಮರುಭೂಮಿಯು ಆಫ್ರಿಕಾ ಖಂಡದ 10 ದೇಶಗಳಲ್ಲಿ ಆವೃತವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆ 10 ದೇಶಗಳು ಪೂರ್ವ ಸಹರಾ, ಮಾರಿಟೋನಿಯಾ, ಮಾಲಿ, ಅಲ್ಜೇರಿಯಾ, ನೈಗರ್, ಲಿಬಿಯಾ, ಈಜಿಪ್ಟ್, ಉತ್ತರ ಸುಡಾನ್, ಮೊರಾಕೊ ಮತ್ತು ಟ್ಯುನೇಷಿಯಾ. ಈ 10 ದೇಶಗಳಲ್ಲಿ ಸಹರಾ ಮರುಭೂಮಿ ಆವೃತವಾಗಿದೆ. ಇನ್ನು ಇದರ ವಿಸ್ತೀರ್ಣ ಸುಮಾರು 9.2 ಮಿಲಿಯನ್ ಚದರ್ ಕಿಲೋಮೀಟರ್. ಇದು ಸುಮಾರು ಯುನೈಟೆಡ್ ಸ್ಟೇಟ್ ಅಥವಾ ಚೀನಾದ ಗಾತ್ರಕ್ಕೆ ಸಮವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಈ ಸಹರಾ ಮರುಭೂಮಿಯಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಶಿಖರ ಎಮಿಕೌಸಿ. ಇದು ಚಾಡನ್ ಟಿಬೆಸ್ಟಿ ಪರ್ವತಗಳಲ್ಲಿರ್ತಕ್ಕಂತಹ ಜ್ವಾಲಾಮುಖಿ ಆಗಿದೆ. ಇದಿಷ್ಟು ಸಹರಾ ಮರುಭೂಮಿಯ ಬಗ್ಗೆ ನೋಡಿದ್ವಿ. ಇನ್ನು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಪರ್ವತಗಳನ್ನು ನೋಡ್ತಾ ಹೋಗೋಣ. ಆಫ್ರಿಕಾ ಖಂಡವು ಹಲವು ಪರ್ವತಗಳನ್ನು ಹೊಂದಿರತಕ್ಕಂಥದ್ದು. ಅವುಗಳಲ್ಲಿ ಅಟ್ಲಾಸ್ ಸರಣಿ, ಡೆಕನ್ಸ್ಬರ್ಗ್ ಪರ್ವತ ಮತ್ತು ಕಿಲಿಮಾಂಜರೋ ಪರ್ವತಗಳು ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೆಯದು ಅಟ್ಲಾಸ್ ಸರಣಿ. ಅಟ್ಲಾಸ್ ಸರಣಿಯು ನಮ್ಮ ಭಾರತದ ಹಿಮಾಲಯ ಪರ್ವತಗಳಂತೆ ಮಡಿಕೆ ಪರ್ವತಗಳಾಗಿವೆ. ಇವು ದಕ್ಷಿಣ ಯುರೋಪ್ನ ಪರ್ವತಗಳ ಮುಂದುವರಿಕೆಗಳಾಗಿವೆ. ಈ ಅಟ್ಲಾಸ್ ಸರಣಿಯಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಶಿಖರ ಮೌಂಟ್ ಟ್ಯಾಬಾಲ್ ಅಂತಕ್ಕಂತಹ ಶಿಖರ ಅಟ್ಲಾಸ್ ಸರಣಿಯಲ್ಲಿ ಎತ್ತರವಾಗಿರ್ತಕ್ಕಂತಹ ಶಿಖರ. ಈ ಅಟ್ಲಾಸ್ ಸರಣಿಗಳು ಅಲ್ಬೀರಿಯಾ, ಮೊರಾಕೊ ಮತ್ತು ಟ್ಯುನೇಷಿಯಾಗಳಲ್ಲಿ ಹಬ್ಬಿರ್ತಕ್ಕಂಥದ್ದು. ಎರಡನೆಯ ಪ್ರಮುಖ ಪರ್ವತ ಡೆಕನ್ಸ್ಬರ್ಗ್ ಪರ್ವತ. ಇದು ಆಫ್ರಿಕಾದ ಆಗ್ನೇಯ ಸಮುದ್ರ ತೀರದ ಉದ್ದಕ್ಕೂ ಇವು ಹಬ್ಬಿರ್ತಕ್ಕಂಥದ್ದು. ಇವು ಹೆಸರಿಗಷ್ಟೇ ಪರ್ವತಗಳು, ಪೀಠಭೂಮಿಗಳ ಓರೆಯಾದ ಅಂಚುಗಳಾಗಿವೆ. ಇನ್ನು ಮೂರನೆಯ ಪ್ರಮುಖ ಪರ್ವತ ಕಿಲಿಮಾಂಜರೋ ಪರ್ವತ. ಈ ಪರ್ವತಗಳು ತಾಂಜಾನಿಯಾ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಈ ಪರ್ವತ ಶ್ರೇಣಿಯು ಆಫ್ರಿಕಾದ ಪೂರ್ವ ಭಾಗದಲ್ಲಿದೆ. ಇದು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರವನ್ನು ಹೊಂದಿರತಕ್ಕಂಥದ್ದು. ಕಿಲಿಮಾಂಜರೋ ಪರ್ವತ ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಶಿಖರ. ಅದರ ಎತ್ತರ 5895 ಮೀಟರ್ಗಳು. ಇದು ಸಮಭಾಜಕ ವೃತ್ತದ ಸಮೀಪವಿರುವುದರಿಂದ ಇದರ ಶಿಖರವು ಯಾವಾಗಲೂ ಹಿಮದಿಂದ ಆವೃತವಾಗಿದೆ. ಅದಕ್ಕೆ ಕಾರಣ ಇದು ತುಂಬ ಎತ್ತರದಲ್ಲಿರ್ತಕ್ಕಂತಹ ಶಿಖರವಾಗಿದೆ. ಇದಿಷ್ಟು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಶಿಖರಗಳನ್ನು ನೋಡಿದ್ವಿ. ಇನ್ನು ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ವಿಶೇಷ ಅಂಶಗಳನ್ನು ನೋಡ್ತಾ ಹೋಗೋಣ. ಪ್ರಪಂಚದ ಅತಿ ಉದ್ದವಾಗಿರ್ತಕ್ಕಂತಹ ನದಿ ನೈಲ್ ನದಿ ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂಥದ್ದು. ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಸಹರಾ ಮರುಭೂಮಿ. ಅತಿ ದೊಡ್ಡ ದ್ವೀಪ ಮಡಗಾಸ್ಕರ್. ಇದು ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದ್ವೀಪ. ಅತಿ ದೊಡ್ಡ ಹುಲ್ಲುಗಾವಲು ಸವನ್ನಾ ಹುಲ್ಲುಗಾವಲು. ಅತಿ ದೊಡ್ಡ ನದಿ ಕಾಂಗೋ ನದಿ. ಅತಿ ದೊಡ್ಡ ಜಲಪಾತ ವಿಕ್ಟೋರಿಯಾ ಜಲಪಾತ. ಅತಿ ಉದ್ದವಾದ ಸರೋವರ ಟಾಂಗನಿಕ್ ಸರೋವರ. ಇದು ಪ್ರಪಂಚದ 2ನೇ ಆಳವಾದ ಸರೋವರ. ಅತಿ ಎತ್ತರವಾದ ಶಿಖರ ಕಿಲಿಮಾಂಜರೋ. ಇದು ತಾಂಜಾನಿಯಾದಲ್ಲಿ ಕಂಡುಬರ್ತಕ್ಕಂಥದ್ದು. ಅತಿ ಉದ್ದವಾದ ಪರ್ವತ ಸರಣಿ ಅಟ್ಲಾಸ್ ಸರಣಿ. ಅತಿ ದೊಡ್ಡ ರಾಷ್ಟ್ರ ಅಲ್ಜೀರಿಯಾ. ಅತಿ ಚಿಕ್ಕ ರಾಷ್ಟ್ರ ಸೈಚಲಸ್. ಅತಿ ವೇಗವಾಗಿ ಓಡ್ತಕ್ಕಂತಹ ಪ್ರಾಣಿ ಚೀತಾ. ಅತಿ ದೊಡ್ಡ ಪ್ರಾಣಿ ಆಫ್ರಿಕನ್ ಆನೆ. ಅತಿ ದೊಡ್ಡ ಮತ್ತು ಅತಿ ವೇಗದ ಪಕ್ಷಿ ಆಸ್ಟ್ರಿಚ್ ಪಕ್ಷಿ. ಪ್ರಪಂಚದ ಅತಿ ಚಿಕ್ಕ ಸಸ್ತನಿ ಪಿಗ್ಮಿ ಶ್ರೂ. ಆಫ್ರಿಕಾದ ಅತಿ ದೊಡ್ಡ ಸಸ್ತನಿ ನೈಲ್ ಮೊಸಳೆ. ಇದಿಷ್ಟು ಆಫ್ರಿಕಾ ಖಂಡದ ಬಗ್ಗೆ ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.